ಮುಂದಾರಿತಾ ಇರಲಿಲ್ಲ. ಈ ಬಾಲಕೃಷ್ಣ ಪರಕೆ ತಗೊಂಡು ಹೊಡಿಬೇಕು ಸರ್. ಅಲ್ಲ ಈಗ ಅವ್ರು ಏನ್ ಹೇಳ್ತಾರ ಗೊತ್ತಾ, ಇಲ್ಲಿ ಬಂದ್ಬಿಟ್ರೆ ರೈತರು ಗಲಾಟೆ ಮಾಡ್ಬಿಡ್ತಾರೆ. ನಾವು ರೈತರು ಮಾಡಲ್ಲ, ಅವ್ರ ಕಡೆಯವ್ರನ್ನ ಚೇಳಗಳಿದಾರನಲ್ಲ, ಅವ್ರ ಕಡೆಯವ್ರನ್ನ ಅವ್ರು ಕುಂಡ್ರಿಸ್ಕೊಂಡು. ಯಾರ್ ಚೇಳಗಳಿದಾರೆ, ಅವ್ರಿಂದ ಓಡಾಡೋರು. ಯಾರ ಜೊತೆ? ಬಾಲಕೃಷ್ಣ ಅವ್ರ ಜೊತೆ. ಇಲ್ಲೊಬ್ರು ಅಕ್ಕವ್ರು ಬರ್ತವ್ರೆ. ಏನ್ ಎಲ್ಲಿಗೆ ಹೋಗಿದ್ರು, ಏನ್ ಮಾಡ್ತೀರ ಕೇಳೋಣ ಬನ್ನಿ. ಅಕ್ಕ ಓದ್ತಾರೆ ಎಲ್ಲ ಹೊಂಟಿದ್ರಿ? ನಾವು ಹೊಲ್ದತ್ರ ಬಂದಿದ್ದು ಸರ್. ಎಂತಕ್ಕ? ನಾವು ಹೊಲ್ದತ್ರ ಕಾಯಿ ಬಿದ್ದಿದ್ದವು, ಏನು ಎಲ್ಲ ನೋಡೋಣ ಅಂತ ಬಂದಿದ್ವಿ, ವೀಕ್ಷಣೆ ಮಾಡಕ್ಕೆ. ನಾವು ಬರ್ತಾ ಇರ್ತೀವಿ ಡೈಲಿ, ಬೆಳಗ್ಗೆ ಎದ್ದು ಒಂದು ಸುತ್ತು ಹೊಲ್ದತ್ರ ರೌಂಡ್ ಬರ್ತೀವಿ. ಇಲ್ಲಿ ಏನು ಫಸಲು ಭೂಮಿನೇ ಇಲ್ಲ ಅಂತೀರಾ ನೀವು? ನೋಡಿ ಫಸಲು ಭೂಮಿ, ನಮ್ಮ ತೆಂಗಿನ ಮರ ಇದಾವೆ ನೋಡಿ ಸರ್ ಇಲ್ಲಿ. ಅಲ್ಲ ಫಸಲು ಭೂಮಿನೇ ಇಲ್ಲ ಅಂತವ್ರಲ್ಲ. ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇದಾವೆ. ನಮ್ಮ 350 ತೆಂಗಿನ ಮರ ಇದಾವೆ. ಬೆಳಗ್ಗೆ ಕಾಯಿ ಬಿರೋದು ಎತ್ತಾಕೋದು ಬೇಡವಾ? ಗೌಡ್ರು ಈಗ ತಾನೇ ಇಲ್ಲಿ ಸೀಮೆ ಹುಲ್ ಕುಯ್ತಾ ಇದ್ದಾರೆ. ನಾನಿಲ್ಲಿ ಕಾಯಿ ನೋಡೋಣ ಅಂತ ಬಂದೆ ಬೆಳಗ್ಗೆನೆ. ಮಟ್ನಲ್ಲಿ ನೀವು ಬಿಡದಿ ಹೋರಾಟದಲ್ಲಿ ಭೂಮಿ ಕೊಡಬೇಕು ಅಂತ ಎಲ್ಲ ನಡೀತಾ, ನೀವು ಕೊಡ್ತಾ ಇದ್ದೀರಾ ಅಂತ? ಇಲ್ಲ ಕೊಡ್ತಾ ಇಲ್ಲ ನಾವು. ನಮ್ದು 8 ಎಕರೆ ಚಿಲ್ಲರೆ ಜಮೀನು ಐತೆ, ನಾವು ಕೊಟ್ಬಿಟ್ಟು ಎಲ್ಲೋಗೋಣ ಹೇಳಿ? ಬನ್ನಿ, ನಾವು ಮೇಲ್ಗಡೆ ನಿಂತ್ಕೊಂಡು ನೋಡೋಣ. ಬನ್ನಿ. ನಿಮ್ದು ಜಾಗ ಇದೆಯಾ? ಎಷ್ಟು ಎಕರೆ ಇದೆ? ನಮ್ದು 8 ಎಕರೆ ಇದೆ. ಬನ್ನಿ ಯಾಕಂದ್ರೆ ನೋಡಿ ತೋರ್ಸೋಣ. ಬನ್ನಿ. ಯಪ್ಪ 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 ಯಪ್ಪ, ಬರಡು ಭೂಮಿ ಅಂತ ಇದ್ರು. ಈಗ ಈ ಟೌನ್ಶಿಪ್ ಅಕ್ವೇರ್ ಆಗ್ತಾ ಇದೆಯಲ್ಲ, ಆ ಜಾಗಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಒಂದು ರೌಂಡು ನಮ್ಮ ಕ್ಯಾಮ್ರಾಮ್ಯಾನವರು ತೋರಿಸ್ತಾರೆ. ಅಣ್ಣ ಫುಲ್ಲು ಪ್ಯಾನ್ ಮಾಡು, ಜನಗಳಿಗೆ ಗೊತ್ತಾಗಬೇಕು. ಒಂದು ರೌಂಡ್ ಪೂರ್ತಿ ತೋರಿಸಿ, ಇದು ಬರಡು ಭೂಮಿನಾ ಇಲ್ಲ ಫಸಲು ಭೂಮಿನಾ ಅಂತ ಜನಗಳಿಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿಂದ ನೋಡ್ಕೊಂಬನ್ನಿ. ಪೂರ್ತಿಯಾಗಿ ನಿಮಗೆ ಕಣ್ಣು ಕಾಣಷ್ಟು ತೆಂಗಿನ ಮರಗಳು ಕಾಣಿಸ್ತಾ ಇದ್ದಾವೆ, ಅಡಿಕೆ ಮರಗಳು ಕಾಣಿಸ್ತಾ ಇದ್ದಾವೆ. ಆದರೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ಇದು ಫಸಲು ಭೂಮಿಯಲ್ಲ, ಇದು ಬರಡು ಭೂಮಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ವಾಸ್ತವವಾಗಿ ಈ ಜಾಗಕ್ಕೆ ಬಂದಿರೋದ್ರಿಂದ ಇದು ಫಸಲು ಭೂಮಿ ಅಂತ ಹೇಳೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ. ಯಾಕಂದರೆ ಇಲ್ಲಿಗೆ ನಮಗೆ ಮೇಲ್ಗಡೆ ಕರ್ಕೊಂಬಂದಿದ್ದು ಅಕ್ಕವ್ರು ಕರ್ಕೊಂಬಂದವ್ರೆ. ಅಕ್ಕ ಏನಕ್ಕ ಇಂಥ ಜಾಗ ಕರ್ಕೊಂಬಂದು, ನೀನು ಎಂಥ ಜಾಗಕ್ಕೆ ಕರ್ಕೊಂಬಂದೆ ಅಂದ್ರೆ ಅಕ್ಕ, ಎಂಥ ಜಾಗಕ್ಕೆ ಕರ್ಕೊಂಬಂದೆ ಅನ್ನೋದಕ್ಕೆ ಅನ್ನ ಬೇಯ್ದಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಅಗಳು ಸಾಕಂತೆ. ಇಲ್ಲಿ ನಿಂತ್ಕೊಂಡು ನೀವೇನಾದ್ರು ನೋಡ್ಬಿಟ್ರೆ ಈ ಭೂಮಿ ಫಸಲಿದೆಯೋ ಫಸಲಿಲ್ವೋ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನನಗೊಬ್ಬನಿಗೆ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಈ ವಿಡಿಯೋ ಮೂಲಕ ಒಂದು ಸಂದೇಶ ಕೊಡೋದಾದರೆ ನೀವೇನು ಸಂದೇಶ ಕೊಡ್ತೀರ ಸರ್? ನಾವು ಯಾವುದೇ ಕಾರಣಕ್ಕೂ ಇದು ಅಕ್ವೇರೇಷನ್ ನಾವು ಕೊಡಲ್ಲ. ಒಂದು ಕುಂಟೆ ಅಲ್ಲ, ನಮ್ಮ ಸಮಾಧಿ ಮೇಲೆ ಅವರು DK ಶಿವಕುಮಾರ್ ಕಟ್ತಾರ ನೋಡಿ ಇಲ್ಲಿ ಟೌನ್ಶಿಪ್ ಮಾಡೋಕ್ಕೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಾವು ವರ್ಷದ ಮೇಲೆ 7 ತಿಂಗಳಾಯಿತು ನಾವು ಅಲ್ಲಿ ಬೈರ್ಮಂಗ್ಲ ಸರ್ಕಲಲ್ಲಿ ಕುತ್ಕೊಂಡು ಇದು ಕೊಡಲ್ಲ ಅಂತ ಹೇಳೋಕ್ಕೆ. ಒಬ್ಬ ಈ ಬಾಲಕೃಷ್ಣ ಅನ್ನೋರು ಇಲ್ಲಿ MLA ಆಗಿರೋರು ಮಾನವೀಯತೆಗಾದರೂ ಬಂದು ಜನಗಳನ್ನ ಏನು ಯಾವುದಕ್ಕೆ ನೀವು ಕೊಡ್ತೀರಾ, ಟೌನ್ಶಿಪ್ ಮಾಡೋಕ್ಕೆ ರೆಡಿ ಆಗೈತೆ ಅಂತ ಕೇಳಿದ್ರ? ಇದೇ ಕುಮಾರಸ್ವಾಮಿ ಅವ್ರನ್ನ ರೈತರನ್ನ ಕೇಳಿ 2006ರಲ್ಲಿ ಕೈ ಬಿಟ್ಟಿದ್ರಲ್ವಾ, ಇವ್ರು ಬಂದು ಏನಾದ್ರು ನಮ್ಮನ್ನು ಕೇಳಿದ್ರ? ಏನು ಮಾನವೀಯತೆಗೂ ಕೇಳಲಿಲ್ಲ. ಹೆಂಗಸ್ರು ತಂದ ರಾತ್ರಿ 1 ಗಂಟೆ 2 ಗಂಟೆ ಒಂದು ರಾತ್ರಿ ಡೈಲಿ ಕೂತಿದ್ದೀವಲ್ಲ ನಾವು ಹೆಂಗಸ್ರು. ಯಾವ ಪೊಲೀಸ್ ಪ್ರೊಟೆಕ್ಷನ್ ಆಗಲಿ ಏನೇ ಆಗಲಿ ಅವ್ರು ಬಂದು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಆಗಿದೆಯಾ? ಒಬ್ರು ಮೂಗ ಅನ್ನೋರು ಸರ್, ಅವ್ರು ಹ್ಯಾಂಡಿಕ್ಯಾಪ್ಟ್, ಮಾತು ಬರಲ್ಲ. ಆ ಅಪ್ಪನ ಸಲ್ಟೆ ಹಾಕ್ಬಿಟ್ರು ಮೊನ್ನೆ ದಿನ. ಇದ್ರ ಬಗ್ಗೆ ನಿಮ್ಮ ಶಾಸಕರ ಗಮನಕ್ಕೆ ಹೋಗಿದ್ಯಾ? ಶಾಸಕ ಎಲ್ಲ DK ಶಿವಕುಮಾರ್ ಅವ್ರಿಗೂ ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ಅವರು ಆಫೀಸಿಂದ ಈಚೆ ಬರಲಿ, ಯಾರೋ ಚೇಳಗಳಿದಾರಲ್ಲ 4 ಜನ ಒಳಗಡೆ ಕುಂಡ್ರಿಸ್ಕೊಳ್ಳೋದು, ನಮ್ಗೆ ಜಮೀನು ಅದೇ ನಾವು 80%. ಸರ್ ಏನು ಯಾವುದಕ್ಕೆ ಗೊತ್ತಾ, ಇವರು ಯಾರಿಗಾನು ಒಬ್ರಿಗೆ ಅವಿದ್ಯಾವಂತರಿಗೆ 1-2 ಕೋಟಿ ಹಾಕ್ಬಿಟ್ಟು ದುಡ್ಡು ಹಾಕಿದ್ದೀವಿ, ಬನ್ನಿ ಅಂತ ಕರ್ಕೊಂಡೋಗಿ ಇದು ಮಾಡೋಕ್ಕೆ ನಾಟಕ ಆಡ್ತಾವ್ರೆ. ನಾವು ಯಾವುದೇ ಕಾರಣಕ್ಕೂ ಅವರು ಆಮೇಸಕ್ಕೆ ನಾವು ಒಳಗಾಗಲ್ಲ. ನಾವು 10 ಕುಂಟೆನೂ ಕೊಡಲ್ಲ, 10 ಇಂಚು ಕೊಡಲ್ಲ. ನಮ್ಮ ಸಮಾಧಿ ಮಾಡಿಬಿಟ್ಟು DK ಶಿವಕುಮಾರ್ ಇಲ್ಲಿ ಕಟ್ತಾರೇನೋ ನೋಡಿ ಹೇಳಿ. DK ಶಿವಕುಮಾರ್ ಯಾಕೆ ದೊಡ್ಡಾಲಹಳ್ಳಿಯಿಂದ ಅಕ್ವೇರ್ ಮಾಡ್ಕೊಬರ್ಲಿ ಬಿಡಿ ಸರ್. ದೊಡ್ಡಾಲಹಳ್ಳಿಲಿ ಅವ್ರ ಜಮೀನು ಐತಲ್ವಾ, ಅಲ್ಲಿಂದ ಕನಕಪುರ ಸುತ್ತ ಮಾಡ್ಕೊಬರ್ಲಿ, ಆಮೇಲೆ ನಮ್ಮ ಜಮೀನು ಬರಲಿ, ನಾವು ಕೊಡೋಣ. ಆಮೇಲೆ ಈಗ ಮಂಡ್ಯ ನಾಗಮಂಗಲದ ಶಾಸಕರು ಚಲುವರಾಯ ಸ್ವಾಮಿ ಅವ್ರು ಏನು ಹೇಳ್ತವ್ರೆ ಅಂದರೆ,
ಇವರೆಲ್ಲ ರೈತರು ಕೊಡೋದಕ್ಕೆ ರೆಡಿ ಇದ್ದಾರೆ. ಕುಮಾರಸ್ವಾಮಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲ, ಕುಮಾರಸ್ವಾಮಿ ಅವ್ರು ದಾರಿ ತಪ್ಪಿಸ್ಲಿಲ್ಲ. ಕುಮಾರಸ್ವಾಮಿ ಅವ್ರನ್ನ ನಾವು ಕೇಳ್ತಾ ಇದ್ದೀವಿ, ನೀವ್ ಯಾಕೆ ಅವ್ರು ರೆಡ್ ಝೋನ್ ಮಾಡಿದ್ರಿ? ಫುಲ್ಲು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಸುಮ್ಮನೆ ನೀವು ಬಿಟ್ಟದಕ್ಕೆ ತಾನೇ ಈ ಥರ ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮನ್ನ ಈ ಥರ ಮಾಡ್ತಾ ಇರೋದು. ನಾವು ಕುಮಾರಸ್ವಾಮಿ ಅವ್ರನ್ನ ಎಳ್ಕೊಬಂದು ಕೇಳ್ತಾ ಇರೋದು. ಕುಮಾರಸ್ವಾಮಿ ಅವ್ರು ಕುಮಾರಸ್ವಾಮಿ ಅವರೇ ಬಂದಿಲ್ಲ. ನಾವು ಅವ್ರನ್ನ ಕರ್ಕೊಬಂದಿರೋದಕ್ಕೆ ಅವ್ರ ಮಗ ಅವರು ಮನೆಗೆ ಬಂದು ಸರ್ವೆ ಮಾಡಿ ಎಲ್ಲಾನು ಅವರು ಊರಿಗೆ ಹೋಗಿ ಕೇಳ್ತಾ ಇದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದ್ರಲ್ಲ, ಈಗ ನಿಮ್ ಕಷ್ಟ ಎಲ್ಲ ಕೇಳಿದ್ರು ಸರ್. ಏನಂತ ಹೇಳಿದ್ರು? ನಾವು ಅಕ್ವೇರ್ ಕೊಡಲ್ಲ ಸರ್, ನಿಮ್ಮ ತಂದೆಯವ್ರು ಈ ಕೆಲಸ ಮಾಡಿದ್ರು, ನೀವು ನಮಗೆ ಓಡಾಟ ಮಾಡಿ ನಿಲ್ಸ್ಕೊಡ್ಲೇಬೇಕು ಅಂತ ಅವ್ರನ್ನ ನಾವು ಕೇಳ್ತಾ ಇರೋದು. ಈಗ ಅವ್ರು ಬಂದಿರೋದ್ರಿಂದ ನಿಮ್ಗೆ ಏನಾರು ಅನುಕೂಲ ಆಗ್ತದೆ ಅನುಕೂಲ ಆಗುತ್ತೆ ಅಂತ ನಾವು ನಮ್ಮನ್ನ ನಂಬಿದೀವಿ ಸರ್. ಯಾಕೆ ಅಂತಂದ್ರೆ ಇದು ರಾಜಕೀಯ ತಿಕ್ಕಾಟಕ್ಕೆ ರಾಜಕೀಯ ತಿಕ್ಕಾಟ ಅಲ್ಲ. ಡಿ.ಕೆ. ಶಿವಕುಮಾರ್ ಒಂದೊಂದು ಮಾತುಗೂ ಏನ್ ಹೇಳ್ತಾ ಇರೋದು ಅಂದ್ರೆ, ಕುಮಾರಸ್ವಾಮಿ ಅವ್ರು ಮಾಡೋದ್ ಕೂಸು, ಕುಮಾರಸ್ವಾಮಿ ಅವ್ರು ಮಾಡೋದ್ ಕೂಸು ಅಂತಾರಲ್ಲ, ಅದಕ್ಕೋಸ್ಕರನೇ ಕುಮಾರಸ್ವಾಮಿ ಅವ್ರನ್ನ ನಾವು ಕರೀತಾ ಇರೋದು. ಈಗ ಕುಮಾರಸ್ವಾಮಿ ಅವರೇ ಬೇಡ ಅಂತವ್ರಲ್ಲ. ಕುಮಾರಸ್ವಾಮಿ ಅವ್ರು ಅಕ್ವೇರೇಷನ್ ಮಾಡ್ತಾ ಇಲ್ಲ. ರೈತರನ್ನ ಕೇಳಿ ಮಾಡಿ, ರೈತರು ಕೊಡ್ತೀನಿ ಅಂದ್ರೆ ಮಾಡಿ, ಇಲ್ದಾರೆ ಬಿಟ್ಬಿಡಿ. ನಾನು ಬಿಟ್ಟಂಗೆ ಅವ್ರು ರೈತರು ಬದುಕೊಳ್ಳಿ. ಸಣ್ಣ ರೈತರು ಇದಾರಲ್ವಾ, 10 ಗುಂಟೆ ನಮ್ದು 8 ಎಕರೆ ಐತೆ ಸರ್. 8 ಎಕರೆಗೆ ತಗೊಂಡು ನಾವು ಇನ್ನು 8 ಎಕರೆ ಜಮೀನು ತೆಗಿಯಕ್ಕಾಗುತ್ತಾ? ನಮ್ಮದು 350 ತೆಂಗಿನ ಮರ ಇದ್ದಾವೆ, 250 ಮಾವಿನ ಮರ ಇದ್ದಾವೆ, 2,500 ಸಸಿ ಅಡಿಕೆ ಸಸಿ ಇದ್ದಾವೆ. ನಮ್ಗೆ ಆ ಥರ ಭೂಮಿ ಸಿಗುತ್ತಾ? 120 ಅಡಿಲಿ ಸರ್ 100 ಬೋರಲ್ಲಿ ನೋಡ್ತಾ ಇರೋದು. ಇದೇ ಯಾರೋ ಅಂಚಿಪುರ ಕಾಲೋನಿ ಇವ್ರು ಶೇಖರ ಅನ್ನೋರು 800 ಅಡಿಗೂ, ನಮ್ಮದು 120 ಅಡಿ. ನನ್ನ ಮದುವೆಯಾಗಿ 30 ವರ್ಷ ಆಯಿತು. ಅದಕ್ಕೆ ಮೊದಲು 15 ವರ್ಷ ಬೋರ್ ಹಾಕ್ಸಿದಂತೆ ನಮ್ಮ ಯಜಮಾನ್ರವರು. 30-35 ವರ್ಷ ತಂದು ಒಂದೇ ಸಮ ಸರ್. ಮೊನ್ನೆ ಮಳೆ ಇರಲಿಲ್ವಲ್ಲ, ಆಗೂ 1 ಇಂಚು ನೀರು ಕಡಿಮೆ ಆಗಿಲ್ಲ ಸರ್. ನಮ್ಮದು 7 HP ಮೋಟ್ರ್ ಹಾಕಿದ್ದೀವಿ. 7 HP ಮೋಟ್ರೂ ನೀರು ಇಷ್ಟಪ್ಪ ನೀರು ಹೊಡೆಯುತ್ತೆ ಸರ್ ನಮ್ಮ ಬೋರ್ ನೀರು. ಈಗ ಕುಮಾರಸ್ವಾಮಿ ಅವ್ರನ್ನ ಡಿ.ಕೆ. ಶಿವಕುಮಾರ್ ಕರೆದವ್ರೆ. ಆಯ್ತು, ಕುಮಾರಸ್ವಾಮಿ ನಿಮ್ಮ ರೈತರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಕ್ ಬರ್ತವ್ರೆ, ರೈತರ ಪರ ಇದೀವಿ ನಾವು, ಇದನ್ನ ಅಕ್ವೈರ್ ಮಾಡೋದಕ್ಕೆ ಬಿಡಲ್ಲ ಅಂತಾರೆ. ಆಯ್ತು, ಡಿ.ಕೆ. ಶಿವಕುಮಾರ್ ಕರೆದವ್ರಲ್ಲ, ಕುಮಾರಸ್ವಾಮಿಗೆ ನೀವು ಕಳಿಸ್ಬೇಕಲ್ವಾ ಸರ್? ಈಗ ಯಾರು 80% ಕರೆದಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ವಿಧಾನಸೌಧಕ್ಕೆ ಬನ್ನಿ. ವಿಧಾನಸೌಧಕ್ಕೆ ಬೇಡಿ ಸರ್, ನಾವು ಒಪ್ಪಲ್ಲ ಅದಕ್ಕೆ. ಯಾಕೆ? ಒಳಗೆ ಏನ್ ಮಾತಾಡ್ಕೊಬಿಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ರೈತರ ಮುಂದ್ಗಡೆನೆ ಮಾತಾಡ್ಲಿ. ಈಗ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ, ಬೈರ್ಮಂಗ್ಲಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟ. ನಾವು ಪಾಣಿ ಆಧಾರ ಕಾರ್ಡ್ ಸಮೇತನೇ ಬಂದು ಕುತ್ಕೋತೀವಿ. ಯಾರು ರೈತರಲ್ಲ ಅಂತಾರಲ್ಲ, ಅವ್ರು ಅಕ್ವೇರ್ ಬೇಕು ಅಂತಾರಲ್ಲ, ಅವರು ಪಾಣಿ ಆಧಾರ ಕಾರ್ಡ್ ಸಮೇತನೇ ಬಂದು ಕುತ್ಕೊಳ್ಳಿ. ಬೈರ್ಮಂಗ್ಲ ಸರ್ಕಲಲ್ಲಿ ಕುತ್ಕೊಳ್ಳಿ. ಪೊಲೀಸ್ ಪ್ರೊಟೆಕ್ಷನ್ ಆಯ್ತಲ್ವ ಸರ್, ರಿಜಾರೇ ಕರ್ಕೊಬರ್ಲಿ. ನಾವು ಮಾನವೀಯತೆಯಿಂದ ಕುತ್ಕೋತೀವಿ. ಅವ್ರಿಗೂ ಇಷ್ಟು ಜನ ಎಲ್ಲ ಕಡೆಯಿಂದ ಉತ್ತರ ಕರ್ನಾಟಕ, ರಾಮನಗರ, ಇದು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ ಎಲ್ಲ ಜಿಲ್ಲೆಯಿಂದನೂ ನಮ್ಗೆ ಇದು ಸಾಥ್ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕವ್ರು ಮೊನ್ನೆ ಇವ್ರು ಬಂದಿದ್ರು, ಅವರು ಸಾಥ್ ಕೊಡ್ತಾ ಇದ್ದಾರೆ ರೈತರುಗಳು. ನಾವು ರೈತರು ಮುಖಂಡ್ರ ಮುಖಾಂತರನೇ ಅವ್ರು ಮಾತಾಡಬೇಕು. ಈಗ ಕುಮಾರಸ್ವಾಮಿ ಅವರು ಬೈರ್ಮಂಗ್ಲಕ್ಕೆ ಕರೆದ್ರಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ. ಡಿ.ಕೆ. ಶಿವಕುಮಾರ್ ಅವ್ರನ್ನಾರು ಇಲ್ಲಿಗೆ ಬಂದ್ಬಿಟ್ರೆ ಗಲಾಟೆ ಆಗ್ಬಿಡುತ್ತೆ. ಗಲಾಟೆ ಮಾಡಲ್ಲ ಸರ್. ನಾವು ನಾನು ಹೇಳಿದಲ್ಲ, ನಿಮ್ಮ ಬಾಲಣ್ಣವ್ರು ಹೇಳಿರೋದು. ಬಾಲಕೃಷ್ಣ ಅವರು ಸರ್, ಅವರು ಇನ್ನೊಂದು ಡಿ.ಕೆ. ಶಿವಕುಮಾರ್ ಈ ತರಕ್ಕೆ ಮುಂದಾರಿತಾ ಇರಲಿಲ್ಲ. ಈ ಬಾಲಕೃಷ್ಣ ಪರಕೆ ತಗೊಂಡು ಹೊಡಿಬೇಕು ಸರ್. ಅಲ್ಲ, ಈಗ ಅವ್ರು ಏನ್ ಹೇಳ್ತಾರ ಗೊತ್ತಾ, ಇಲ್ಲಿ ಬಂದ್ಬಿಟ್ರೆ ರೈತರು ಗಲಾಟೆ ಮಾಡ್ಬಿಡ್ತಾರೆ, ದೊಂಬಿ ನಾವು ರೈತರು ಮಾಡಲ್ಲ. ಅವ್ರ ಕಡೆಯವ್ರನ್ನ ಚೇಳಗಳಿದಾರನಲ್ಲ, ಅವ್ರ ಕಡೆಯವ್ರನ್ನ ಅವರು ಕುಂಡ್ರಿಸ್ಕೊಂಡು. ಯಾರು ಚೇಳಗಳಿದ್ದಾರೆ, ಅವ್ರ ಹಿಂದೆ ಓಡಾಡೋರು. ಯಾರ ಜೊತೆ? ಬಾಲಕೃಷ್ಣ ಅವ್ರ ಜೊತೆ, ಗಾಣಕಲ್ ನಟರಾಜು, ಇವರು ಎಲ್ಲಾರು ಇಲ್ಲಿವ್ರನ್ನ ಕಟ್ಟಿ ಬರ್ರಿ ನಿಮ್ಗೆ 1 ಎಕರೆಗೆ ಕರ್ಕೊಬಂದು ಒಬ್ಬ ರೈತನ ಸೈನ್ ಮಾಡಿಸಿದ್ರೆ 10 ಲಕ್ಷ ಕೊಡ್ತೀನಿ ಅಂತ ಗಾಣಕಲ್ ನಟರಾಜು ಬಾಲಕೃಷ್ಣ ಹೇಳಿರೋದಕ್ಕೆ ಚೇಳಗಳು ಹೋಯ್ತಾ ಇರೋದು. ನೀವು ಅವಾಗಲೇ ಹೇಳಿದ್ರಿ ಪರ್ಕೆಲ್ ಹೊಡಿಬೇಕು ಬಾಲಕೃಷ್ಣರಿಗೆ ಅಂತ. ಅವ್ರು ನಿಮ್ ಶಾಸಕರು ಬಂದು ನಮ್ಮನ್ನ ಕಷ್ಟ ಸುಖ ಕೇಳಿವಲ್ಲ, ಪರ್ಕೆಲ್ ಹೊಡಿದೆ ಇನ್ನೇನ್ ಮಾಡ್ತಾರೆ ಅವ್ನಿಗೆ? ನೀವೇ ಅಲ್ವಾ ಗೆಲ್ಸಿರೋದು? ನಾವು ಗೆಲ್ಸ್ತದ್ಕೆ ನಾವು ಮಣ್ತಿರೋ ಸ್ಥಿತಿಗೆ ಬೈರ್ಮಂಗ್ಲ ಸರ್ಕಲ್ ಅಗ್ಲ ಬೆಳಗನ ಕುತ್ಕೊಳ್ಳುವಂಗಾಯ್ತು. ಮನೆ ಕೆಲಸ ಬಿಟ್ಟು, ನಂಟ್ರಿ ಎತ್ತರ ಬಿಟ್ಟು, ಒಂದು ಫಂಕ್ಷನ್ ಬಿಟ್ಬಿಟ್ಟು ಬೈರ್ಮಂಗ್ಲ ಸರ್ಕಲ್ ಕೂತಿದೀವಿ ಸರ್. 6-7 ತಿಂಗಳು ತೈನ ಮೊದ್ಲಿಗಾರು ಗಂಡಸರು ಕೂತ್ಕೋತಿದ್ರು. ಯಾವಾಗಿದ್ದು ನೋಟಿಫಿಕೇಶನ್ ಆದ್ಮೇಲೆ ಹೆಂಗಸರು ಕೂತ್ಕೊಂಡು ನಂಟ್ರಿ ಎತ್ತರ ಫಂಕ್ಷನ್ ಎಲ್ಲ ಬಿಟ್ಬಿಟ್ಟಿದೀವಿ ಸರ್. ನಾವೆಲ್ಲೂ ಹೋಯ್ತಾ ಇಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಮುಂದಿನ ತಿಂಗಳಲ್ಲಿ ಕ್ಯಾಬಿನೆಟ್ ಆಗ್ತಾ ಇದೆ, ಅದ್ರಲ್ಲಿ ನಿಮ್ಮ ಬಾಲಕೃಷ್ಣ ಅವ್ರು ಮಿನಿಸ್ಟರ್ ಆದ್ರೂ ಆಗ್ಬೋದು. ಮಿನಿಸ್ಟರ್ ಆಗಕ್ಕೆ ಸರ್ ಅವನು ನಾಯಕ ಶಾಸಕ ಸರ್. ಅವನು ಜನಗಳ ಕಷ್ಟ ಸುಖ ಕೊಡ್ಲಿಲ್ಲ. ಮೊನ್ನೆ ಮಾಧ್ಯಮದಲ್ಲಿ ನೋಡ್ರೆ ಮಾಗಡಿಲಿ ಒಂದು ಮೋರಿನೂ ಮಾಡಿಸಿಲ್ವಂತೆ, ಒಂದು ರೋಡು ಮಾಡಿಸಿಲ್ವಂತೆ ಸರ್. ಮಾಗಡಿ ಟೌನ್ ಅಲ್ಲೇನೆ ಇಲ್ಲಿ ಮಾಡಿಸ್ತಾನೆ ಸರ್, ಎಲ್ಲೂ ಬರ್ತಾ ಇಲ್ಲ ಸರ್. ಅವನೇನಿದ್ರು ರಾಮನಗರ ಕಂದಾಯ ಭವನಕ್ಕೆ ಹೋಯ್ತಾನೆ, ಹಂಗೆ ಅವತ್ತು ಕಂದಾಯ ಭವನದಲ್ಲಿ ಹೊಡೆದು ಬಿಡುವ ಸರ್. ಅವನಿಗೆ ಅವನು ಹೆಸರು ಸಾಲ ಹಾಕೊಂಡು ಹೊಂಟೋದ್ರು ಸರ್ ಅವರು.
ಈಗ ರೈತರು ನೀವು ಭೂಮಿ ಕೊಡಲ್ಲ, ಕೊಡಲ್ಲ ಸರ್. ಆಯ್ತು, ಒಂದ್ ಎಕರೆಗೆ 5 ಕೋಟಿ ಕೊಡ್ತೀವಪ್ಪ. 5 ಕೋಟಿ ಅಲ್ಲ 100 ಕೋಟಿ ಕೊಟ್ಟರು ನಾವು 1 ಕುಂಟೆ ಕೊಡಲ್ಲ. ನಿಮ್ಮ ಮುಂದಿನ ಭವಿಷ್ಯದ ಮಕ್ಳಿಗೆ ನನ್ನ ಮಕ್ಕಳಿಗೆ ನಾನೇನ್ ಕೊಡ್ಲಿ? ನಮ್ಮ ಅತ್ತೆ ನಮ್ಮವ್ವ ನಮ್ಗೆ ಕೊಟ್ಟವ್ರೆ. ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಳಿಗೆ ನಾನೇನ್ ಕೊಡ್ಲಿ? ಎಲ್ಲಿಂದ ತಂದು ಕೊಡ್ಲಿ? ಆಯ್ತು, ನೀವು 8 ಎಕರೆ ಇದೆ ಅಂದ್ರಲ್ಲ, ಎಷ್ಟು ಬೆಳಿತೀರಾ? ನಾವು ಇಲ್ಲ ಅಂದ್ರೆ ವರ್ಷಕ್ಕೆ 15 ಲಕ್ಷ ರೂಪಾಯಿ ವರಮಾನದಲ್ಲಿ ಇದೀವಿ ಸರ್. 15 ಲಕ್ಷ ಈಗಾಗಲೇ ಅರ್ಧ ಫಸ್ಲು ಬಂದೈತೆ. ಈಗ 10 ಲಕ್ಷ ರೂಪಾಯಿ ಗಂಟ ನಾನು ಕ್ಯಾಶ್ ತಗೋತಾ ಇದ್ದೀನಿ. ಇನ್ನು 2 ವರ್ಷ ಹೋದ್ರೆ 25 ಲಕ್ಷ 30 ಲಕ್ಷ ಗಂಟ ಕ್ಯಾಶ್ ತಗೊಂಡು ತಿಂತೀವಿ ಸರ್. ನಾವು ಭೂಮಿ ಉಳ್ಕೊಂಡಿರ್ತದೆ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಳಿಗೆ ಆಯ್ತದೆ. ನಾವು ದುಡ್ಡು ತಗೊಂಡು ತಿನ್ಕೊಂಡು ನಾವು ಆರಾಮಾಗಿರ್ತೀವಿ. ಒಂದು ಮನೆ ಕಟ್ಟಿಸ್ಬೇಕು, ನಾವು ಏನೇನು ಅಭಿವೃದ್ಧಿ ಮಾಡಬೇಕು ನಾವು ಭೂಮಿಗೆ ಮಾಡ್ತಾ ಇರ್ತೀವಿ ಸರ್. ಅಲ್ಲಿ ಬಂದಿದ್ದು ಅಭಿವೃದ್ಧಿ ಮಾಡ್ತಾ ಇದೀವಿ ನಾವು. ನಿಮ್ಗೆ ಇವ್ರು ಗೊತ್ತಾ, ಚಿಕ್ಕಬಳ್ಳಾಪುರ MLA ಗೊತ್ತಾ? ಗೊತ್ತಿಲ್ಲ ಸರ್. ಪ್ರದೀಪ್ ಈಶ್ವರ್. ಹಾಂ, ಅವ್ರೇನ್ ಹೇಳಿದ್ರು ಗೊತ್ತಾ ಮೊನ್ನೆ? ಕುಮಾರಸ್ವಾಮಿ ಅವ್ರಿಗೆ ಹೊಟ್ಟೆ ಉರಿ, ಅಲ್ಲಿರೋ ರೈತರು ಪ್ರದೀಪ್ ಈಶ್ವರ್ ಅವರು ಹಿಂದುಳಿದ ವರ್ಗದವ್ರು ತಾನೆ. ಪ್ರದೀಪ್ ಈಶ್ವರ್ನ ಕೈ ಮುಗಿದು ಕೇಳ್ಕೊತೀನಿ, ಬನ್ನಿ ಸರ್ ಈ ಬೈರ್ಮಂಗ್ಲ ಸರ್ಕಲಲ್ಲಿ ನಮ್ಮಿಂದೆ ರೈತರು ಗಂಡಸರು ಬೇಡಿ, ನಮ್ಮ ಮಹಿಳೆಯರು ಬರ್ತೀವಿ ನಿಮ್ಮ ಹಿಂದೆ. ನಮ್ಮ ಜಮೀನು ತೋರಿಸ್ತೀವಿ, ನಮ್ಗೆ ಪಾಣಿ ತೋರಿಸ್ತೀವಿ, ಆಧಾರ ಕಾರ್ಡ್ ತೋರಿಸ್ತೀವಿ, ಬನ್ನಿ ಸರ್. ರೈತರು ನಾವು ಒಪ್ಕೊಂಡಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ನೀವು ಕ್ಯಾಬಿನೆಟಲ್ಲಿ ಕುತ್ಕೊಂಡು ಮಾತಾಡಬೇಡಿ, ಎಲ್ಲೋ ಮಾಧ್ಯಮದ ಮುಂದೆ ಮಾತಾಡಬೇಡಿ, ಬನ್ನಿ ಬೈರ್ಮಂಗ್ಲ ಸರ್ಕಲಲ್ಲಿ ಮಾತಾಡಿ ಬನ್ನಿ. ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ರೈತರು ಒಪ್ಪಿದ್ರೆ ನಾವು ಮಾಡ್ತೀವಿ, ಇಲ್ಲದೆ ನಾವು ಬೇರೆ ಕಡೆ ಟೌನ್ಶಿಪ್ಪು ಶಿಫ್ಟ್ ಮಾಡ್ತೀವಿ ಅಂತ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ, ನೀವು ಉತ್ತರ ಕರ್ನಾಟಕದ ಜನ ಸಿಮೆಂಟ್ ಕಲ್ಸೋಕ್ಕೆ ಬೆಂಗಳೂರು ಬರ್ತಾ ಇದ್ದಾರೆ, ಬೇಡಿ. ಅವರು ತಂದೆ ತಾಯಿ ಹತ್ರ ಹಿರೀಕರಿಗೆ ಊಟ ಹಾಕಲಿ. ನೀವು ಬಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಉದ್ಧಾರ ಮಾಡಿ. ಅಲ್ಲೋಗಿ AICT ಸರ್, ಇವರು ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋದು ಮಕ್ಕಳು. ನಿಮಗೆ ಅಪಾರ್ಟ್ಮೆಂಟ್ಗಳು ಬೇಕು, ಫ್ಲ್ಯಾಟ್ಗಳು ಬೇಕು, ಕಟ್ಟಿಸಿ ಸರ್, ಕೊಡಿ ಮಕ್ಳುಗಳಿಗೆ. ಅವರು ಅಲ್ಲಿ ಇದು ಮಹಾರಾಷ್ಟ್ರ, ಪುಣೆ, ಬೆಂಗಳೂರು ಬರಬೇಕು ಸರ್. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ ಮಕ್ಳುಗಳು. ಈಗ ನಮ್ಮ ಮಕ್ಳು ಯಾಕೆ ಬೆಂಗಳೂರಿಗೆ ಹೋಗ್ಬೇಕು? ಅದಕ್ಕೆ ಎಲ್ಲ ಇಲ್ಲೇ ಇರಲಿ ಅಂತ ಬೇಡಿ ಸರ್. ನಮ್ಮ ಮಕ್ಳುಗಳು ಬೆಂಗಳೂರಲ್ಲೂ ಇದ್ದಾರೆ, ಇಲ್ಲೂ ಬರ್ತಾ ಇದ್ದಾರೆ. ಬೆಂಗಳೂರು ಮಹಾ ದೂರ ಇಲ್ವಲ್ಲ ಸರ್, 30 ಕಿಲೋಮೀಟ್ರು. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಒಂದು ಮಾತು ಹೇಳಿದ್ರು, ಅದು ಬೇಡ ಅಂತಂದ್ರೆ ಅವ್ರು ಕಾನೂನು ಹೋರಾಟ ಮಾಡಲಿ ಅಂತ. ಕಾನೂನು ಹೋರಾಟಕ್ಕೆ ನಾವು ಹೋಗಲ್ಲ ಸರ್. ನಾವೇ ಲಾಯರ್ಗಳಿಗೆ ದುಡ್ಡು ಕೊಡೋಣ, ಬನ್ನಿ. ಲಾಯರ್ಗಳು ನಾವು ಫೀಸ್ ಕಟ್ಟಕ್ಕೆ ನಮ್ಮ ಕೈಲಿ ಆಗಲ್ಲ. ಇಲ್ಲೂ ದುಡ್ಕೊಂಡು ಹೊಲ್ತಾವು ವ್ಯವಸಾಯ ಮಾಡಿ ಲಾಯರಿಂದ ಸುತ್ತಕ್ಕೆ ನಮ್ಮ ಕೈಲಿ ಆಯ್ತದ? ಮತ್ತೆ ಈಗ ಹೋರಾಟಗಾರರನ್ನ ಕಾಸು ಕೊಟ್ಬಿಟ್ಟು ಕರ್ಸ್ಕೊಂಡವ್ರೆ ಅಂತ ನಿಮ್ ಬಾಲಕೃಷ್ಣ ಅವ್ರು ಹೇಳ್ತಾರಲ್ಲ. ಬಾಲಕೃಷ್ಣ ಅವ್ರು ಬರ್ಲಿ. ಆಯಪ್ಪ ಅವನು ಶಾಸಕ ಆಗಿದ್ದಾನೆ ಸರ್. ಅವನು ಶಾಸಕ ಆಗಕ್ಕೆ ಲಾಯಕ್ಕಿಲ್ಲ ಸರ್, MLA ಆಗೋಕ್ಕೂ ಲಾಯಕ್ಕಿಲ್ಲ ಅವನು. ಎಲ್ಲೆಲ್ಲ ನನ್ನ ಹೆಂಡ್ರು ತಾಲಿ ಹೋಗ್ಬಿಡ್ತದೆ ಅಂತ ನಮ್ಮನ್ನು ಬಂದು ಕೇಳ್ಕೊಂಡತ್ ನಾವು ಓಟ್ ಹಾಕೋದು. ಈಗ ನಮ್ಮ ತಾಲಿ ಉಳಿಸ್ಕೋಬೇಕಾದ್ರೆ ನಾವು ಹೋಗ್ಲೇಬೇಕು. ಏನೋ ಅವ್ರ ಹೆಂಡ್ರ ತಾಳಿ ಹೋಗ್ತದೆ ಅಂತ ನಿಮ್ಮ ಹತ್ರ ಬಂದು ಮತ ಕೇಳಿದ್ರು. ಈಗ ನಮ್ಮ ತಾಲಿ ಉಳಿಸ್ಕೊಳಕ್ ನಾವು ಹೋಗ್ಲೇಬೇಕು ತಾನೆ. ನಮ್ಮ ಮೇಲೆಲ್ಲ FIR ಮಾಡ್ತಾ ಇದ್ದಾರೆ ಸರ್, ಬಿಡದಿ ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ ಸರ್. ರೈತರ ಮೇಲೆ ಇಬ್ರು ಲೇಡೀಸ್ ಮೇಲೆ, 2-3 ಲೇಡೀಸ್ ಮೇಲೆ ಮಾಡಿದ್ರು. ನಾವು ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳ್ಕೊಂಡು, ಅಮ್ಮ ಇನ್ಮೇಲೆ ಏನು ಮಾತಾಡಬೇಡಿ. ಅವ್ರ ಕಡೆಯವರು ಮಾಧ್ಯಮದಲ್ಲಿ ಯಾರೋ ರಾಜಣ್ಣ ಅವರು ಹೆಣ್ಣು ಕೊಡಲ್ಲ ಗಂಡು ಕೊಡಲ್ಲ ಅಂದದಕ್ಕೆ ನಮ್ಮ ಹೆಣ್ಮಕ್ಳುಗಳು ನಿಂತೋಗಿದ್ದಾರೆ, ಗಂಡು ಮಕ್ಳುಗಳು ನಿಂತೋಗಿದ್ದಾರೆ. ನಾವು ಮದುವೆ ಮಾಡ್ತಾ ಇದೀವಿ, ಬನ್ನಿ ಇಂದ ರಾಜಣ್ಣನ ಪರ್ಕೆ ಎತ್ಕೊಬತ್ತೀವಿ ಅಂದದಕ್ಕೆ. ಆಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ರಾಜಣ್ಣ ನಮ್ಮನ್ನೆಲ್ಲ ಸ್ಟೇಷನ್ ಕರ್ಸಿದ್ರು. ಈಗ ನಿಜ ಹೇಳಿ, ರೈತರಿಗೆ ಗಂಡು ಮಕ್ಳಿಗೆ ಹೆಣ್ಣು ಕೊಡ್ತಾವ್ರೆ ಸರ್. ಮತ್ತೆ ಯಾಕೆ ಕೊಡ್ತಿಲ್ಲ ಆಗ್ತಾವಲ್ಲ ಸರ್. ಗಂಡು ಮಕ್ಳುಗಳು ಒಳ್ಳೆ ರೀತಿಯಾಗಿದ್ರೆ ವ್ಯವಸಾಯ ಮಾಡಿದ್ರು ಕೊಡ್ತಾರೆ. ಪೋಲಿ ಪುಂಡ್ರ ಆಗಿದ್ದು ಅಲ್ಲಿ ಇಸ್ಪೀಟ್ ಆಡೋದು, ಜೂಜುಕೋರು ಮಾಡೋದು, ಕುಡ್ತಾ ಕಲ್ತಿದ್ರೆ ಯಾರು ಕೊಡ್ತಾರೆ ಸರ್? ನಿಮ್ಮ ಅಕ್ಕ ತಂಗಿದ್ರು ನೀವು ಕೊಡ್ತೀರಾ? ವ್ಯವಸಾಯ ಮಾಡ್ತೀರ. ಈಗ ನನ್ನ ಗಂಡ ವ್ಯವಸಾಯ ಮಾಡ್ತಾವ್ರಲ್ಲ, ನಮ್ದು SLC ಆಗಿತ್ತು. ಅವ್ರು 7ನೇ ಕ್ಲಾಸ್ ಓದಿದ್ರು. ನಮ್ಮಪ್ಪ ನಮ್ಮಮ್ಮ ಜಮೀನು ನೋಡಿ ಮನೆ ನೋಡಿ ಹೆಣ್ಣು ಕೊಟ್ಟಿದ್ದು, ಇನ್ನೇನು ಕೊಟ್ಟಿಲ್ಲ. ಅವತ್ತು ನನ್ನ ಗಂಡ ಅವ್ನು ಕುಡ್ತಾ ಇಲ್ಲ, ಅವ್ನು ಬೀಡಿ ಇಲ್ಲ, ಬೆಳಗ್ಗೆ ಬಂದು ಸಂಜೆ ಗಂಟೆ ಹೊಲ್ತಾವ್ ಮಾಡ್ತಾರೆ. ತಿರುಗಿ ಬಂದು ಮನೇಲಿ TV ನೋಡ್ಕೊಂಡು ಕುತ್ಕೋತಾರೆ ಹೊರತು ಅಡುಗೆ ಮಾಡಿಕ್ಕೆ ಅವ್ರಿಗೂ ಆಚೆ ಕಡೆ ಹೊಸ್ಲು ದಾಟವ್ರು ಹೋಗಲ್ಲ. ಇದಕ್ಕೇನೆ ಆ ಥರ ಗಂಡು ಮಕ್ಳಿಗೆ ವ್ಯವಸಾಯ ಮಾಡ್ತಿದ್ರು ಹೆಣ್ಣು ಕೊಡ್ತಾರೆ, ಇಲ್ದೇ ಇದ್ರೆ ಕೊಡಲ್ಲ ಯಾರು. ಈಗ ನೀವು ಮಕ್ಳು ವಿಚಾರ ಹೇಳಿದ್ರಿ. ಈಗ ನೀವು ಬೈ ಚಾನ್ಸ್ ಈಗ ಅವ್ರ ಸರ್ಕಾರ ಹೆಂಗೆ ಹೇಳ್ತಿದೆ ಅಂದರೆ, ನೀವೇನಾರು ಮಾರ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಇದು ಏನು ಮದುವೆ ಮಾಡ್ಬೋದು, ನಿಮಗೆ ಕೈ ತುಂಬ ಕಾಸು ಸಿಗ್ತದೆ, ಮಕ್ಕಳು ಆಯಾ ಕಾರ್ಗಿರಲ್ಲೆಲ್ಲ ಆರಾಮಾಗಿ ಓಡಾಡ್ಕೊಂಡು ಬೆಂಗಳೂರು ಇಲ್ಲಿ ಎಲ್ಲ ಆರಾಮಾಗಿರ್ಬೋದು. ಯಾಕೆ ರೈತರು ಈ ಬರಡು ಭೂಮಿಲಿ ಕಷ್ಟಪಡ್ತವ್ರೆ ಅಂತ ಕೇಳ್ತವ್ರೆ ಸರ್. ಇದು ಬರಡು ಭೂಮಿ ಎಲ್ಲ ನೀವು ಮಾಧ್ಯಮದಲ್ಲೇ ತೋರಿಸಿ ಆಮೇಲೆ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರಲ್ಲ. ಟೆವೇಟಾಗೆ ಕೆಲಸಕ್ಕೆ ಇಲ್ಲಿ ಅಲ್ಲಿ ಜನಕ್ಕೆ 6 ಲಕ್ಷ ರೂಪಾಯಿ ಅವಾಗ ಅಕ್ವೇರ್ ಆದದ್ದು 2003ರಲ್ಲೇನೋ ಅಕ್ವೇರ್ ಆದದ್ದು. ಆವಾಗ ಏನು CM ಲಿಂಗಪ್ಪ ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ರು ಗೊತ್ತಾ? ಸ್ಥಳೀಯರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ. ಅವರು ಟೊಯೋಟಾ ಕಂಪ್ನಿ ಓಪನ್ ಆದಮೇಲೆ ಏನು ಹೇಳಿದ್ರು ಗೊತ್ತಾ? ಸ್ಥಳೀಯರು ಎಜುಕೇಷನ್ ಕಲ್ತಿಲ್ಲ,
ನಿಮ್ಗೆ ಕೊಡಲ್ಲ ನಾವು P1 ಕೆಲಸಕ್ಕೂ ಮಡಿಕೊಳ್ಳಲ್ಲ ಅನ್ಬಿಟ್ಟು ಅಲ್ಲಿ ರೈತರುಗಳು ಸರ್ P1 ಕೆಲಸಕ್ಕೂ ಇಲ್ಲ, ಸೊಪ್ಪು ಮಾರ್ತಾ ಇದ್ದಾರೆ, ಹೋಟ್ಲು ಪ್ಲೇಟ್ ತೊಳಿತಾರೆ ಸರ್, ಹೊರ ರಾಜ್ಯದ ಜನಗಳನ್ನ ಕರ್ಕೊಬಿಟ್ಟಿದ್ದಾರೆ. ಈಗ ಅವಾಗ ಹೋದ್ರಲ್ಲ ಸರ್, ಅವಾಗ ಅಷ್ಟೇ ಸರ್ ಟೊಯೋಟೋದಲ್ಲಿ ಕೆಲಸಗಳು ಪರ್ಮನೆಂಟ್ ಆಗಿರೋದು. ಈಗ ಕಾಂಟ್ರಾಕ್ಟ್ ಮೇಲೆ ತಗೋತಾರೆ, 1 ವರ್ಷ 2 ವರ್ಷ ಅವ್ರನ್ನ ತೆಗ್ದಾಕ್ತಾರೆ, ತಿರ್ಗಾ ಕಾಂಟ್ರಾಕ್ಟ್ ಮೇಲೆ ತಗೋತಾ ಇದ್ದಾರೆ. ಯಾರಿಗೂ ಪರ್ಮನೆಂಟ್ ಟೊಯೋಟೋ ಕಂಪ್ನಿಯವರು ಪರ್ಮನೆಂಟ್ ಮಾಡ್ತಾ ಇಲ್ಲ. ನಮ್ಮ ಮಕ್ಳುಗಳ್ನು ತಗೋತಾರೆ ಅಂತ ಯಾವ ಗ್ಯಾರಂಟಿ ಸರ್ಕಾರ? ಈಗ ಕುಮಾರ್ ಸರ್ ಒಂದೇ 1 ವರ್ಷ ಇನ್ನು ಸರ್ಕಾರ ಐತೆ, ಈ ಸರ್ಕಾರ ಹೋಗುತ್ತೆ, ಇನ್ನು ಬೇರೆ ಸರ್ಕಾರ ಬಂದಾಗ ಅವನು ಹೇಳಿದ್ದ ಅವನಿಂದನೇ ಹೊಂಟಾಯ್ತು ಹೋಗಮ್ಮ ಅಂತಾರೆ, ನಾವೆಲ್ಲೋಗೋಣ? ಈಗ ಕುಮಾರಸ್ವಾಮಿಯವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೈರಮಂಗ್ಲಕ್ಕೆ ಕರೆದವ್ರೆ, ಬರ್ತಾ ಇದ್ದಾರೆ. ನೀವು ಕುಮಾರಸ್ವಾಮಿ ಅವರು ಹೇಳಿರೋ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಕೇಳಬೇಕು, ಅವ್ರು ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಹೌದು ಸರ್, ಕೇಳಲಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಬನ್ನಿ, ನಾವು ಮಾತಾಡಿದ್ದೀವಿ. ನಿಮ್ಮ ಜಮೀನು ಎಷ್ಟೈತೆ? ನೀವು ಸಾವಿರಾರು ಕೋಟಿ ಒಡೆಯ ಅಂತಿರಲ್ಲ, ನಮ್ಗೆ ಇಷ್ಟೇ 8 ಎಕರೆ ಜಮೀನಿಗೆ ನಾವು ಒಡತಿ ಆಗ್ತೀವಿ. ನಾವು ಬೇರೆಯವ್ರ ಜಮೀನು ತಲೆ ಹೊಡೆದು ಸಂಪಾದನೆ ಮಾಡಬೇಕಾಗಿಲ್ಲ, ನಮ್ಮ ಜಮೀನು ನಮಗೆ ಉಳ್ಕೊಳ್ಳಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ನಾವು ಆಧಾರ ಕಾರ್ಡು ಪಾಣಿ ಪ್ರಕಾರ ಬಂದು ಕುತ್ಕೋತೀವಿ ಬೈರಮಂಗಲ ಸರ್ಕಲಲ್ಲಿ. 80% ಅಂತ ಇದೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾ ಇದ್ದೀರಲ್ಲ, ಅದನ್ನ ತೋರಿಸಿ ಮೊದಲು. ನೀವು ಯಾರು ಒಪ್ಕೊಂಡಿದ್ದಾರೆ 80%? ಯಾರೋ 10 ಜನ 5 ಜನನ ಕರ್ಕೊಂಡು ಹೋಗ್ಬಿಟ್ಟು ಯಾರಿಗೋ ನನ್ನಂಥ ವಿದ್ಯಾವಂತ ಇರ್ತಾರಲ್ಲ ಅವ್ರಿಗೆ ನೀವು ಇದು ಮಾಡಿಬಿಟ್ಟು 2 ಕೋಟಿ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇನ್ನೊಬ್ರನ್ನ ಸೆಳ್ಕೊಳಕ್ಕೆ ಈ ಆಟ ಆಡಬೇಡಿ. ಯಾರೂ 1 ಕುಂಟೆನೂ ಕೊಡಲ್ಲ. ನಾವು ಈ ಸರ್ಕಲಲ್ಲಿ ಕೂತಿರೋರು 1 ಕುಂಟೆ ಎಲ್ಲ ನಮ್ಮ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡಿ ಸರ್. ಲಾಸ್ಟ್ ಮಾತು ಇದು ಇಲ್ಲಿರುವಂಥ ಮಹಿಳೆಯ ಮಾತು. ರೈತರು ನಮ್ಮ ಸಮಾಧಿ ಮೇಲೆ ಬೇಕಾದರೆ ನಿಮ್ಮ ಟೌನ್ಶಿಪ್ ಮಾಡಿ, ಇದು ಫಲವತ್ತತೆ ಭೂಮಿನ ನಾವು ಕೊಡೋದಿಲ್ಲ. ನಮ್ಮ ಮಕ್ಕಳನ್ನು ಸಾಕೋ ಕೆಪಾಸಿಟಿ ದೇವ್ರು ನಮಗೆ ಕೊಟ್ಟಿದ್ದಾನೆ. ನಾವು ಆರ್ಥಿಕವಾಗಿ ಕೂಡ ಸಬಲರಾಗಿದ್ದೀವಿ. ನಮ್ಮ ಸಮಾಧಿ ಮೇಲೆ ನೀವು ನಿಮ್ಮ ಟೌನ್ಶಿಪ್ನ ಮಾಡೋದಕ್ಕೆ ರೆಡಿ ಇರಿ. ಆದರೆ ನೀವು ಡಿ.ಕೆ. ಶಿವಕುಮಾರ್ ಅವರೇ, ನೀವು ಬೈರಮಂಗಲಕ್ಕೆ ಬನ್ನಿ, ನಾವು ಪಾಣಿ ಸಮೇತ ಆಧಾರ್ ಕಾರ್ಡ್ ಸಮೇತ ನಿಮ್ಮನ್ನು ಭೇಟಿ ಮಾಡ್ತೀವಿ, ನಮ್ಮ ಕಷ್ಟ ಸುಖ ಕೇಳಿ ಅನ್ನೋದು ಇಲ್ಲಿರುವಂಥ ರೈತ ಮಹಿಳೆಯ ಮಾತು. ಒಟ್ಟಿನಲ್ಲಿ ಇದು ದೊಡ್ಡ ಮಟ್ಟದಂಥ ತೀವ್ರತೆಯನ್ನು ದಿನದಿಂದ ದಿನಕ್ಕೆ ಪಡಿತಾ ಇದೆ. ಸರ್ಕಾರ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿರುವಂಥ ಪ್ರತಿಯೊಬ್ಬ ರೈತನ ಮಾತುಗಳು, ನಾವು ಅನೇಕ ರೈತರನ್ನು ಮಾತಾಡಿಸಿದ್ವಿ, ಅವ್ರು ಎಲ್ಲರೂ ಹೇಳ್ತಾ ಇರೋದು ಇಷ್ಟೇ. ಏನು ಅಂತಂದರೆ, ಯಾರೋ 4-5 ಜನ ಹೋಗಿ ನಿಮಗೆ ಚಕ್ಕಿಸ್ಕೊಂಬಿಟ್ರೆ ಅದು ಆಗೋದಿಲ್ಲ ಸ್ವಾಮಿ, ನೀವು ಬನ್ನಿ ಬೈರಮಂಗಲಕ್ಕೆ, ನಾವೆಲ್ಲ ದಾಖಲೆ ಕೊಡ್ತೀವಿ. ಆ ದಾಖಲೆಗಳನ್ನು ಮೇಲೆ ನೀವು 80% ಒಪ್ಕೊಂಡವ್ರೆ ಅಂತ ಹೇಳ್ತಾ ಇದ್ದೀರಲ್ಲ, 80% ನೋಡೋಣ, ದಾಖಲೆಗಳ ಸಹಿತ ನೋಡೋಣ. ಆದರೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಮತ್ತು ಇಲ್ಲಿರುವಂಥ ಶಾಸಕರ ಮೇಲೂ ಕೂಡ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದು ದಿನದಿಂದ ದಿನಕ್ಕೆ ಇದು ರಾಜಕೀಯ ತಿರುವು ಕೂಡ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಈ ಜಂಗಿ ಕುಸ್ತಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ನೋಡೋಣ.